ಸರ್ಪ್ರೈಸ್ ಬರ್ತೇನೆ ಅಂತ ಒಂದು ಕಾಲ್ ಮಾಡ್ಲಿಲ್ಲ, ಸಡನ್ಲಿ ಬಂದಿದ್ಯಾ? ನನ್ನ ಅಕ್ಕನ ಮದುವೆ ತಯಾರಿಗೆ ತಮ್ಮನಾಗಿ ನಾನು ಬರೆದಿದ್ದೆ, ಮತ್ತೆ ಯಾರು ಬರುತ್ತಕ್ಕ? ಸದ್ಯ ಇವತ್ತಾದ್ರೂ ಬಂದೆ ಅಲ್ವಾ? ಇನ್ನು 1 ತಿಂಗಳು ಮಾತ್ರ ಇರೋದು. ನಾನ್ ಅನ್ಕೊಂಡೆ ನನ್ ಮದ್ವೆಗೆ ನಾನು ಮತ್ತೆ ಅಪ್ಪ ಮಾತ್ರ ಇರ್ತೀವಿ ಅಂತ. ಇನ್ನು ಇನ್ವಿಟೇಷನ್ ಕೊಡೋದು ಅರ್ಧ ಬಾಕಿ ಇದೆ. ಆರ್ನಮೆಂಟ್ಸ್ ತಗೋಬೇಕು, ಡ್ರೆಸ್ ತಗೋಬೇಕು, ಇನ್ನೆಷ್ಟು ಕೆಲಸ ಇದೆ. ನೀನ್ ಯಾವ ಡ್ರೆಸ್ ಹಾಕ್ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ, ಸರಿನಾ? ಆಯ್ತಕ್ಕ, ಇನ್ ನಾನಿದ್ದೇನಲ್ಲ, ಎಲ್ಲ ನಾನು ನೋಡ್ಕೊಳ್ತೇನೆ. ಆಯ್ತಾ? ಹೇಗಿದ್ಯಾ? ಚೆನ್ನಾಗಿದ್ದೇನಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಹೇಗಿದೆ ಸೈನಿಕನ ಜೀವನ? ಅಪ್ಪ, ಈ ಜಗತ್ತಲ್ಲಿ ಅದೆಷ್ಟೋ ಕೆಲಸ ಇದೆ, ಆದ್ರೆ ಈ ಕೆಲಸ ಸಿಗೋಕೆ ಪುಣ್ಯ ಮಾಡಿರ್ಬೇಕಪ್ಪ. ಒಳ್ಳೇದು ಒಳ್ಳೇದು. ಅಲ್ಲ ಸುಬ್ಬು, ಇಲ್ಲೇ ಮಾತಾಡ್ತಾ ನಿಂತಿರ್ತೀಯಾ ಅಥವಾ ಏನಾದ್ರೂ ತಿಂತೀಯಾ? ತಿಂತೀನಕ್ಕ, ಈಗಷ್ಟೇ ಬಂದದಲ್ವಾ, ಇನ್ನು 1 ತಿಂಗಳಿದ್ದೀನಿ, ಆರಾಮಾಗಿ ತಿಂತೀನಿ. ಆಯ್ತಾ? ಬಸ್ ಬಸ್, ಕೈ ಕಾಲು ತೊಳ್ಕೊಂಡು ಏನಾದ್ರು ತಿನ್ನುವ. ಆಯ್ತಪ್ಪ. ಸುಬ್ಬು, ನೀನ್ ನಿಜವಾಗ್ಲೂ ನನ್ನ ಮದ್ವೆ ತನಕ ಇರ್ತೀಯ ಅಲ್ವಾ? ಯಾಕಮ್ಮ, ಅವ್ರು ನಿನ್ನ ಮದ್ವೆಗೆ ಬಂದದಲ್ವಾ? ಶುಭಸ್, ಬಾ, ನೀವು ಒಳಗೆ ಬಾ. ತಗೋ ಫೋನ್. ಥ್ಯಾಂಕ್ ಯು ಅಕ್ಕ. ಅಪ್ಪ, ಅಂದಾಗೆ ಮದುವೆ ಕೆಲಸ ಎಲ್ಲಿವರೆಗೆ ಬಂತು? ನೀನು ಯಾವಾಗ ಬರ್ತೀಯ ಅಂತ ಗೊತ್ತಿರ್ಲಿಲ್ಲ. ಅರ್ಧದಷ್ಟು ಮದುವೆ ಇನ್ವಿಟೇಷನ್ ಕಾರ್ಡ್ ಹಂಚೆ ಆಯ್ತು. ಇನ್ನು ಉಳಿದ ಕೆಲಸ? ಇನ್ನು ಉಳ್ದ ಕೆಲ್ಸ ನೀನ್ ಮಾಡ್ಬೇಕು. ಅವ್ರಿಗೆ ಆಲ್ರೆಡಿ ವಯಸ್ಸಾಯ್ತು, ಇನ್ನೆಲ್ಲ ಜವಾಬ್ದಾರಿ ನೀನ್ ತಗೊಳ್ಬೇಕು. ಅದು ಗೊತ್ತಕ್ಕ, ಇನ್ನು ನಾನಿದ್ದೇನಲ್ಲ. ಸುಬ್ಬು, ನಾನ್ ಪದೇ ಪದೇ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಬೇಡ. ನನ್ ಮದ್ವೆ ಮುಗಿಸ್ಕೊಂಡೆ ಹೋಗ್ತೀಯಲ್ವಾ ನೀನು? ಹೌದಕ್ಕ, ನೀನ್ ಯಾಕೆ ಅದನ್ನೇ ಪದೇ ಪದೇ ಕೇಳ್ತಿದ್ದೆ ಹೇಳು? ಇಲ್ಲ, ನನ್ ಮೇಲೆ ಆಣೆಟ್ ಹೇಳು. ಸರಿ, ನಿನ್ ಮೇಲೆ. ಹಲೋ, ಎಸ್ ಸರ್, ಓಕೆ ಸರ್. ಅಪ್ಪ, ನಾನು ಹೊರಡ್ತೇನೆ. ಶುಭಸ್, ಏನಾಯ್ತಪ್ಪ? ಈಗಷ್ಟೇ ಬಂದೆ, ಎಲ್ಲಿ ಹೊರಟೆಪ್ಪ? ಅಪ್ಪ, ಗಡಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಹೋಗ್ಬೇಕಾ? ಹೋಗ್ಬೇಕಂದ್ರೆ? ಅಪ್ಪ, ನಾನು ಸೈನಿಕ, ನನಗೆ ಜನ್ಮ ಕೊಟ್ಟವರು ನೀವು, ಆದರೆ ನನ್ನನ್ನು ಹೊತ್ತು ಮೆರೆಸಿದವರು ನನ್ನ ಭಾರತ ಮಾತೆ. ಅವರ ಸೇವೆಗೆ ನಾನು ಹಿಂಜರಿದವಲ್ಲ, ಹಿಂಜರಿಯುವುದು ಕೂಡ ಇಲ್ಲ. ನೀನ್ ಇವಾಗ್ಲೇ ಹೋಗುದಾದ್ರೆ ಮತ್ತೆ ಯಾಕೆ ಬಂದೆ? ಅಕ್ಕ, ನಂಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ಆದ್ರೆ ನನ್ನ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಅಲ್ಲ ಮಗ, ತಿಂಡಿ ಕೂಡ ತಿಂದಿಲ್ಲ, ಬಂದು 1 ಗಂಟೆ ಕೂಡ ಆಗಿಲ್ಲ, ಈಗಲೇ ಹೊರಡ್ಬೇಕಂದ್ರೆ? ಸುಬ್ಬು, ನನ್ ಮದ್ವೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನೀನು. ಅಕ್ಕ, ನಂಗೆ ನನ್ನ ದೇಶ ಮುಖ್ಯ, ಸಂಬಂಧಗಳು ಏನೇ ಇರಲಿ, ಆದ್ರೆ ನನ್ನ ದೇಶ ಮೊದಲು. ಸ್ವತಂತ್ರೋತ್ಸವ, ಗಣರಾಜ್ಯೋತ್ಸವಕ್ಕೆ ಪ್ಲಾಸ್ಟಿಕ್ ಬಾವುಟ ಹಿಡಿದು ತಿರುಗುವ ಮಗ ನಾನಲ್ಲ. ನಾಳೆ ದಿವಸ ನಾನು ಭಾರತ ಮಾತೆಗೆ ಅರ್ಪಿತನಾದ್ರೂ ಎದೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಇರಿಸಿ ಚಿರಂಜೀವಿ ಆಗುವವನು ನಾನು. ಸರಿಯಪ್ಪ, ಹೊತ್ತಾಯ್ತು, ನಾನಿನ್ ಹೊರಡ್ತೇನೆ. ಮತ್ತೆ ಯಾವ ಬರ್ತೀಯ? ಮತ್ತೆ ಯಾವ ಬರ್ತೀಯ? ಬರ್ತೀನಪ್ಪ, ಆದಷ್ಟು ಬೇಗ ಬರ್ತೀನಿ. ಹೋಗ್ಬಿಟ್ಟು ಬಾ ಸುಬ್ಬು. ಸುಬ್ಬು, ಹೌದು, ಸೈನಿಕರ ಜೀವನನೇ ಹೀಗೆ. ಯಾವಾಗ ಏನಾಗುತ್ತೆ ಎಂಬ ಅರಿವು ಅವ್ರಿಗಿರೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ತಮ್ಮ ಕುಟುಂಬ ಪರಿವಾರ ಬಿಟ್ಟು, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸದೆ, ದೇಶ ಸೇವೆಗೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುತ್ತಾರೆ. ನಾವಿಂದು ಸ್ವತಂತ್ರವಾಗಿ ನಮ್ಮ ಜೀವನನ ಸಾಗಿಸ್ತಿದ್ದೇವೆ ಹಾಗೂ ನೆಮ್ಮದಿಯಾಗಿ ರಾತ್ರಿ ಹೊತ್ತು ಮಲಗ್ತಿದ್ದೇವೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಈ ಹೆಮ್ಮೆಯ ಸೈನಿಕರು. ಅವರೆಲ್ಲ ಖುಷಿಯನ್ನು ಬಿಟ್ಟು ನಮಗಾಗಿ ದೇಶವನ್ನು ಕಾಯುತ್ತಿರುವ ನಮ್ಮೆಲ್ಲರ ಪ್ರೀತಿಯ ವೀರಯೋಧರಿಗೆ ನಮ್ಮದೊಂದು ಸಲಾಂ. ನಾವು ದಿನನಿತ್ಯ ದೇವರಲ್ಲಿ ನಮಗೆ ಬೇಕಾದ್ದನ್ನು ಪ್ರಾರ್ಥನೆ ಮಾಡ್ತೇವೆ, ಆದರೆ ಇಂದಿನಿಂದ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ನಮ್ಮ ದೇಶ ಕಾಯುವ ಸೈನಿಕರಿಗಾಗಿರಲಿ. ಧ್ವನಿ ಎತ್ತಿ ಗರ್ವದಿಂದ ಹೇಳಿ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.